Hello friends, once again welcome back to my channel. Today we are going to explain the worksheet from the class 4. The subject is environmental studies from the transition period. Okay? ನಾವು ಈ ದಿನ 4ನೇ ತರಗತಿಯ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ನಲ್ಲಿ EVSಗೆ ರಿಲೇಟೆಡ್ ಆಗಿರುವಂಥ ವರ್ಕ್ಶೀಟ್ಗಳನ್ನು ಸಾಲ್ವ್ ಮಾಡೋಣ. ಬನ್ನಿ. ದ ವರ್ಕ್ಶೀಟ್ ನಂಬರ್ 1 ಡೇ 5ಅಲ್ಲಿರುವಂಥ ವರ್ಕ್ಶೀಟ್ ಹೊಂದಿಸಿ ಬರೆಯಿರಿ. ಚಿಕ್ಕಪ್ಪ ಇಲ್ಲಿ ಆ್ಯಕ್ಚುಲಿ ಸಂಬಂಧಗಳನ್ನು ತೋರಿಸುವಂತಹ ವರ್ಕ್ಶೀಟ್, ಫ್ಯಾಮ್ಲಿಗೆ ರಿಲೇಟೆಡ್ ಆಗಿರುವಂಥದ್ದು. ಚಿಕ್ಕಪ್ಪ ಫಾದರ್ಸ್ ಬ್ರದರ್, ಚಿಕ್ಕಮ್ಮ ಮದರ್ಸ್ ಸಿಸ್ಟರ್, ತಾತ ಮದರ್ಸ್ ಆರ್ ಫಾದರ್ಸ್ ಫಾದರ್, ಅಜ್ಜಿ ಮದರ್ಸ್ ಆರ್ ಫಾದರ್ಸ್ ಮದರ್, ಒಡ ಹುಟ್ಟಿದವರು ಬ್ರದರ್ ಆರ್ ಸಿಸ್ಟರ್. ಆ್ಯಂಡ್ ಕಂಪ್ಲೀಟ್ ದ ಫ್ಯಾಮಿಲಿ ಟ್ರೀ ಬೈ ಪೇಸ್ಟಿಂಗ್ ಫ್ಯಾಮಿಲಿ ಫೋಟೋ ಹಿಯರ್. ಹಿಯರ್ ದೇ ಹ್ಯಾವ್ ಗಿವನ್ ದ ಮೈ ಫ್ಯಾಮಿಲಿ ಟ್ರೀ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಜನರ ಒಂದು ಫೋಟೋಗಳನ್ನು ಇಲ್ಲಿ ಪೇಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಟೆಲ್ ದ ಸ್ಟೂಡೆಂಟ್ ಟು ಪೇಸ್ಟ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ಫೋಟೋಸ್. ಓಕೆ, ಇಫ್ ಅವ್ರ ಹತ್ರ ಇದ್ದರೆ. ಓಕೆ, ನೆಕ್ಸ್ಟ್ ವರ್ಕ್ಶೀಟನ್ನು ನೋಡೋಣ. ಸೊ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಸೊ ಇದು ಸೇಮ್ ವರ್ಕ್ಶೀಟೇ ಇದು. ಮೈ ಫಾದರ್ಸ್ ಫಾದರ್ ಈಸ್ ಮೈ, ನನ್ನ ತಂದೆಯ ತಂದೆ ಏನಾಗಬೇಕು? ಗ್ರ್ಯಾಂಡ್ ಫಾದರ್. ಮೈ ಫಾದರ್ಸ್ ಸನ್, ನನ್ನ ತಂದೆಯ ನನ್ನ ಅಂತ ಪ್ರಿಂಟ್ ಮಿಸ್ಟೇಕ್ ಇದೆ. ನನ್ನ ತಂದೆಯ ಮಗ ಏನಾಗಬೇಕು? ನನಗೆ ಬ್ರದರ್ ಆಗಬೇಕು. ಮೈ ಗ್ರ್ಯಾಂಡ್ ಮದರ್ ಈಸ್ ಮೈ ಫಾದರ್ಸ್, ನನ್ನ ಅಜ್ಜಿ ನನ್ನ ತಂದೆಯ ಏನು? ಮದರ್. ಓಕೆ, ಯುವರ್ ಫಾದರ್ಸ್ ಮದರ್, ನಿಮ್ಮ ತಂದೆಯ ತಾಯಿ ಏನಾಗಬೇಕು? ಗ್ರ್ಯಾಂಡ್ ಮದರ್. ಯುವರ್ ಮದರ್ಸ್ ಬ್ರದರ್, ನಿಮ್ಮ ತಾಯಿಯ ಸಹೋದರ ಏನಾಗಬೇಕು? ಅಂಕಲ್. ಯುವರ್ ಸಿಸ್ಟರ್ ಡಾಟರ್ ಏನಾಗಬೇಕು? ನಿಮ್ಮ ಅಕ್ಕ ಮತ್ತು ತಂಗಿಯ ಮಗಳೇನಾಗಬೇಕು? ಅದಕ್ಕೆ ನೀಸ್ ಅಂತ ಹೇಳ್ತೀವಿ. ಓಕೆ, ಯು ಆರ್ ಯುವರ್ ಪೇರೆಂಟ್ಸ್ ಫೀಮೇಲ್ ಚೈಲ್ಡ್, ನೀವು ನಿಮ್ಮ ತಂದೆಯ ಒಂದು ಹೆಣ್ಮಗಳು. ಸೊ ಯು ಆರ್ ದೇರ್ ಏನು? ನಾನು ಮಗಳು, ಡಾಟರ್. ಓಕೆ, ಯುವರ್ ಮದರ್ ಈಸ್ ಯುವರ್ ಫಾದರ್ಸ್, ನಿಮ್ಮ ತಾಯಿ, ನಿಮ್ಮ ಅಪ್ಪಾಜಿಯ ತಂದೆಯ ಏನು? ಹೆಂಡತಿ, ವೈಫ್. ಓಕೆ, ಸ್ವಲ್ಪ ಟ್ವಿಸ್ಟಾಗಿ ಕೊಟ್ಟಿದ್ದಾರೆ, ಎಲ್ಲದನ್ನು ಸಹ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಯು ಕ್ಯಾನ್ ರೈಟ್. ಪ್ರಶ್ನೆಗಳನ್ನು ತರಿಸಿ ನಿನ್ನ ಗುರಿ ಮುಟ್ಟು. ಗುರಿ ಇಲ್ಲಿದೆ. ಸೊ ಗೆಟ್ ಸೆಟ್ ಗೋ. ಮೈ ಮದರ್ಸ್ ಬ್ರದರ್ ಇಸ್, ನನ್ನ ತಾಯಿಯ ತಮ್ಮ, ಅಂಕಲ್. ಮೈ ಸಿಸ್ಟರ್ಸ್ ಡಾಟರ್ ಇಸ್, ನನ್ನ ಅಕ್ಕನ ಮಗಳು, ನೀಸ್. ಮೈ ಬ್ರದರ್ ಈಸ್ ಮೈ ಫಾದರ್ಸ್, ನನ್ನ ಅಣ್ಣ ಅಥವಾ ತಮ್ಮ ನನ್ನ ತಂದೆಗೆ ಮಗ ಆಗಿರ್ತಾನೆ. ಮೈ ಫಾದರ್ಸ್ ಬ್ರದರ್ ಈಸ್ ಮೈ, ನನ್ನ ತಂದೆಯ ತಮ್ಮ ಅಂಕಲ್ ಆಗ್ತಾನೆ. ಮೈ ಬ್ರದರ್ ಈಸ್ ಮೈ ಮದರ್ಸ್ ಸನ್, ನನ್ನ ತಮ್ಮ ಅಥವಾ ಅಣ್ಣ ನನ್ನ ತಾಯಿಗೆ ಮಗ ಆಗಿರ್ತಾನೆ. ಮೈ ಮದರ್ಸ್ ಮದರ್, ನನ್ನ ತಾಯಿಯ ತಾಯಿ ನನಗೆ ಗ್ರ್ಯಾಂಡ್ ಮದರ್. ಯು ಆರ್ ಮೈ ಸನ್, ನೀನು ನನ್ನ ಮಗ. ಐ ಆಮ್ ಯುವರ್ ಫಾದರ್, ಆರ್ ಯು ಕ್ಯಾನ್ ರೈಟ್ ಮದರು ಆಗುತ್ತೆ. ಓಕೆ, ನೆಕ್ಸ್ಟ್ ಐ ಆಮ್ ಮೈ ಗ್ರ್ಯಾಂಡ್ ಫಾದರ್ಸ್ ಗ್ರ್ಯಾಂಡ್ ಚೈಲ್ಡ್, ಮೊಮ್ಮಗ ಅಥವಾ ಮೊಮ್ಮಗಳು. My uncle's son is my cousin. Okay, my father's father ಕಂಟಿನ್ಯೂ ಆಗಿಲ್ಲ. ಮೈ ಫಾದರ್ಸ್ ಫಾದರ್ ಈಸ್ ಮೈ ಗ್ರ್ಯಾಂಡ್ ಫಾದರ್. ಕ್ವಶನ್ ಇನ್ಕಂಪ್ಲೀಟ್ ಇದೆ. ಓಕೆ, ಫೈನ್. ನೆಕ್ಸ್ಟ್, ಮದರ್ಸ್ ಫಾದರ್ ಈಸ್ ಮೈ ಗ್ರ್ಯಾಂಡ್ ಫಾದರ್. ಮೈ ಸಿಸ್ಟರ್ ಈಸ್ ಮೈ ಫಾದರ್ಸ್ ಡಾಟರ್, ನನ್ನ ತಂಗಿ ನನ್ನ ತಂದೆಗೆ ಮಗಳಾಗ್ತಾಳೆ. ಮೈ ಸಿಸ್ಟರ್ ಈಸ್ ಮೈ ಮದರ್ಸ್ ಡಾಟರ್. ಮೈ ಮದರ್ಸ್ ಫಾದರ್ ಈಸ್ ಮೈ ಗ್ರ್ಯಾಂಡ್ ಫಾದರ್. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ all the questions. You reached your goal. Fine. Next worksheet number 2 in the day 10. Observe the house's picture and list out the names of the things in the given space to build the. ಈ ಮನೆ ಕಟ್ಟಕ್ಕೆ ನಿಮಗೆ ಏನೇನು ವಸ್ತುಗಳು ಬೇಕು ಅಂತ ಹೇಳಿ. ಇದು ಗುಡಿಸ್ಲು. ಸೊ ಕಚ್ಚಾ ಹೌಸ್, ಮಡ್ ಅಥವಾ ಸಾಯಿಲ್, ಬ್ರಿಕ್ಸ್, ವುಡ್, ಬ್ಯಾಂಬೂ. ಪಕ್ಕ ಮನೆ ಕಟ್ಟಕ್ಕೆ ಸಿಮೆಂಟ್, ಸ್ಯಾಂಡ್, ವಾಟರ್, ಬ್ರಿಕ್ಸ್, ಗ್ರಾವೆಲ್, ಜಲ್ಲಿ ಅಂತಾರಲ್ಲ ಅದು, ಸ್ಟೋನ್ಸ್. ರಿಕ್ವೈರ್ಡ್ ಥಿಂಗ್ಸ್ ಟು ಬಿಲ್ಡ್ ಕಚ್ಚಾ ಹೌಸ್, ಮಡ್ ಬ್ರಿಕ್, ಸುಟ್ಟ ಇಟ್ಟಿಗೆ ಅಂತಾರಲ್ಲ ಅದು, ಇಟ್ಟಿಗೆ ಮಾಡಿರ್ತಾರಲ್ಲ ಇದು ಮಣ್ಣಿಂದ ಇಟ್ಟಿಗೆ. ನೆಕ್ಸ್ಟ್ ಬ್ಯಾಂಬೂ ಅಥವಾ ವುಡ್, ಕಟ್ಟಿಗೆ ಆದರೂ ಆಗ್ಬೋದು ಅಥವಾ ಬಿದಿರಿನ ಒಂದು ಕೋಲ್ಗಳಾದರೂ ಆಗಿರ್ಬೋದು. ನೆಕ್ಸ್ಟು ರಿಕ್ವೈರ್ಡ್ ಥಿಂಗ್ಸ್ ಟು ಬಿಲ್ಡ್ ಪರ್ಮನೆಂಟ್ ಹೌಸ್, ಒಳ್ಳೆಯ ಒಂದು ಪಕ್ಕಾ ಮನೆ ಕಟ್ಟಕ್ಕೆ ಏನು ಬೇಕು ಚಿತ್ರ ಕೊಟ್ಟಿದ್ದಾರೆ. ದೇ ಹ್ಯಾವ್ ರಿಟರ್ನ್ ದೇರ್ ಸಿಮೆಂಟ್. ಓಕೆ, ಸಿಮೆಂಟ್. ಇದು ಸ್ಯಾಂಡ್ ಮರಳು, ಬ್ರಿಕ್ ಇಟ್ಟಿಗೆ, ದೊಡ್ಡ ದೊಡ್ಡ ಕಲ್ಲುಗಳು ಸ್ಟೋನ್ಸ್, ಗ್ರಾವೆಲ್ ಜಲ್ಲಿ ಅಂತಾರಲ್ಲ ಅದು. ಸೊ ಇದು ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಇಫ್ ಯು ನೋ ದ ಆನ್ಸರ್ ದೆನ್ ಪ್ಲೀಸ್ ಕಮೆಂಟ್ ಮೀ.
ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಮನೆಯ ಟೈಪ್ಸ್ಗಳನ್ನು ಕೊಟ್ಟಿದ್ದಾರೆ. ಟೆಂಟು, ದಿಸ್ ಇಸ್ ದ ಟೆಂಟ್. ದೆನ್ ಈಗ್ಲೂ, ದಿಸ್ ಇಸ್ ಕಾಲ್ಡ್ ದ ಈಗ್ಲೂ ಹೌಸಸ್. ದೆನ್ ಕ್ಯಾರವಾನ್ ಇಲ್ಲಿದೆ. ನೆಕ್ಸ್ಟ್ ಅಪಾರ್ಟ್ಮೆಂಟ್, ದಿಸ್ ಇಸ್ ದ ಅಪಾರ್ಟ್ಮೆಂಟ್. ನೆಕ್ಸ್ಟ್ ಬಂಗ್ಲೋ, ಸಾರಿ, ಇಟ್ಸ್ ನಾಟ್ ಎ ಕ್ಯಾರವಾನ್. ಓಕೆ, ಪಿಕ್ಚರ್ ಕ್ಲಿಯರ್ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೊಮ್ಮೆ ಟೆಂಟ್ ಇದೆ, ದಿಸ್ ಇಸ್ ದ ಟೆಂಟ್ ವಿ ಕಾಲ್. ಈಗ್ಲೂ, ದಿಸ್ ಇಸ್ ದ ಈಗ್ಲೂ. ಕ್ಯಾರವ್ಯಾನ್ ಅಂತ ಅಂದರೆ ಈ ಒಂದು ಬಸ್ ಟೈಪಲ್ಲಿ, ದೊಡ್ಡ ದೊಡ್ಡ ಬಸ್ ಟೈಪಲ್ಲಿ ಮನೆ, ಬಸ್ ಇರುತ್ತೆ, ಅದ್ರ ಒಳಗಡೆ ಇರೋಕ್ಕೋಸ್ಕರ ಮಾಡ್ತಾರಲ್ಲ ಅಂಥ ಮನೆ ಕ್ಯಾರವಾನ್. ಅದನ್ನು ಎಲ್ಲಿ ಬೇಕಾದರೂ ತೊಗೊಂಡು ಓಡಾಡ್ಬೋದು. ಅಪಾರ್ಟ್ಮೆಂಟ್ ಅಂತ ಅಂದರೆ ಬಹಳಷ್ಟು ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಬಹುಮಹಡಿ ಕಟ್ಟಡ ಅಂತಾರಲ್ಲ ಅದಿದು. ಬಂಗ್ಲೋ, ದೊಡ್ಡ ದೊಡ್ಡ ಬಿಲ್ಡಿಂಗು, ಒಂದೇ ಫ್ಯಾಮಿಲಿ ಇರುತ್ತಲ್ಲ ಅಂಥ ಬಂಗ್ಲೋ. ನೆಕ್ಸ್ಟ್ ಹೌಸ್ ಬೋಟ್, ಇಲ್ಲಿ ಕೇರಳ ಇದ್ರ ಸೈಡಲ್ಲಿ, ಜಮ್ಮು ಕಾಶ್ಮೀರ ಸೈಡಲ್ಲೆಲ್ಲ ಜಾಸ್ತಿ ಇರುತ್ತೆ ಹೌಸ್ ಬೋಟ್. ನೆಕ್ಸ್ಟ್ ಹಟ್, ಗುಡ್ಸ್. ಓಕೆ, ಫೈನ್. ನೆಕ್ಸ್ಟ್ ಡ್ರಾ ಯುವರ್ ಡ್ರೀಮ್ ಹೌಸ್. ಗೊತ್ತು, ಚೆನ್ನಾಗಿ ಬಿಡಿಸಿಲ್ಲ ಅಂತ ಹೇಳ್ಬಿಟ್ಟು ನೀವು ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಬಿಡ್ಸೋಕ್ಕೆ ಹೇಳಿ. ಓಕೆ, ನೆಕ್ಸ್ಟ್ ವರ್ಕ್ಶೀಟ್ 3. ಐಡೆಂಟಿಫೈ ದ ಸೋರ್ಸಸ್ ಆಫ್ ದ ವಾಟರ್ ಹಿಡನ್ ಇನ್ ದ ವರ್ಡ್ ಗ್ರಿಡ್ ಬಿಲೋ. ನೀರಿನ ಮೂಲಗಳನ್ನು ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಆ ಹಿಂಟ್ ವರ್ಡ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಾವಿಲ್ಲಿ ನೋಡ್ಬೋದು. ಸೊ ಯು ಕ್ಯಾನ್ ಇಲ್ಲಿ ನೋಡಬಹುದು. ಹ್ಯಾಂಡ್ ಪಂಪ್ ಇದೆ, ರಿವರ್ ಇದೆ, ಸ್ಟ್ರೀಮ್ ಇದೆ, ಲೇಕ್ ಇದೆ, ವೆಲ್ ಇದೆ, ಸಿ ಇದೆ, ಪಾಂಡ್ ಇದೆ, ರಿವುಲೆಟ್ ಇದೆ. ಓಕೆ, ಝರಿ. ನೆಕ್ಸ್ಟ್, ವಾಟ್ ಆರ್ ದ ಮೇನ್ ಸೋರ್ಸಸ್ ಆಫ್ ದ ವಾಟರ್. ನೀರಿನ ಮುಖ್ಯ ಮೂಲಗಳು ಯಾವ್ದ್ಯಾವುದು? ರೇನ್, ರಿವರ್ಸ್, ಪಾಂಡ್ಸ್, ವೆಲ್ಸ್, ಸ್ಟ್ರೀಮ್ಸ್ ಆ್ಯಂಡ್ ಸೀಸ್. ವೈ ಶುಡ್ ವಿ ಸೇವ್ ವಾಟರ್? ಯಾಕೆ ನಾವು ನೀರನ್ನು ಸೇವ್ ಮಾಡಬೇಕು, ಉಳಿಸ್ಬೇಕು? ವಿ ಶುಡ್ ಸೇವ್ ವಾಟರ್ ಬಿಕಾಸ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ದ ಲಿವಿಂಗ್ ಥಿಂಗ್ಸ್. ಇದು ಎಲ್ಲ ಒಂದು ಜೈವಿಕ ವಸ್ತುಗಳಿಗೆ ಬೇಕೇ ಬೇಕು. ಆ್ಯಂಡ್ ದೇರ್ ಈಸ್ ಓನ್ಲಿ ಅ ಲಿಮಿಟೆಡ್ ಅಮೌಂಟ್ ಆಫ್ ದ ಕ್ಲೀನ್ ವಾಟರ್ ಅವೈಲೇಬಲ್. ನಮ್ಮ ಒಂದು ಭೂಮಿ ಮೇಲೆ ಬಹಳಷ್ಟು ಕಡಿಮೆ ಅಮೌಂಟು ನೀರು ನಮಗೆ ಕುಡಿಯೋಕ್ಕೆ ಸಿಗ್ತಾ ಇರೋದ್ರಿಂದ ನಾವು ನೀರನ್ನು ಸೇವ್ ಮಾಡಬೇಕು. ಮೆನ್ಷನ್ 2 ಯೂಸಸ್ ಆಫ್ ದ ವಾಟರ್ ಇನ್ ದ ಅಗ್ರಿಕಲ್ಚರ್. ಕೃಷಿಯಲ್ಲಿ ನೀರಿನ ಒಂದು ಯೂಸಸ್ ಏನೇನಿದೆ, ಬಳಕೆ ಯಾವುದಾದ್ರೊಳಗಿದೆ? ವಾಟರಿಂಗ್ ದ ಕ್ರಾಪ್ಸ್, ಬೆಳೆಗಳಿಗೆ ನೀರು ಹಾಕೋಕ್ಕೆ, ಮತ್ತು ಗಿವಿಂಗ್ ವಾಟರ್ ಟು ದ ಫಾರ್ಮ್ ಎನಿಮಲ್ಸ್. ನಮ್ಮ ಏನು ಕೃಷಿಗೋಸ್ಕರ ಬಳಸ್ತೀವಲ್ವ ಪ್ರಾಣಿಗಳು, ಆ ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೋಸ್ಕರ ನಾವು ಬಳಸ್ತೀವಿ. ಓಕೆ, ಫೈನ್. ನೆಕ್ಸ್ಟ್ ಒನ್, ರೀಡ್ ದ ಟೇಬಲ್ ಕೇರ್ಫುಲಿ ಆ್ಯಂಡ್ ಪುಟ್ ಅ ರೈಟ್ ಮಾರ್ಕ್ ಇನ್ ದ ಕಾಲಮ್ ಆಫ್ ದ ಸೋರ್ಸಸ್ ವಾಟರ್ ಯೂಸ್ಡ್ ಫಾರ್ ದ್ಯಾಟ್ ವರ್ಕ್. ಏನಕ್ಕೆ ಬಳಸ್ತಾರೆ ಈ ನೀರಿನ ಮೂಲಗಳನ್ನು ನೋಡಿ. ಕುಡಿಯಲು, ಆ್ಯಕ್ಚುಲಿ ಯು ಹ್ಯಾವ್ ಟು ಟೆಲ್ ದ ಸ್ಟೂಡೆಂಟ್ಸ್ ದಟ್ ಇನ್ ಯುವರ್ ಹೋಮ್ ಆರ್ ಇನ್ ಯುವರ್ ವಿಲೇಜ್ ನೀವು ಯಾವ ಒಂದು ಇದು ಏನದು ಮೂಲಗಳನ್ನು, ಸೋರ್ಸಸ್ ಆಫ್ ದ ವಾಟರ್ ಬಳಸ್ತಾ ಇದ್ದೀರಾ. ಕುಡಿಯೋಕ್ಕೆ ನಿಮ್ಮ ಮನೆಗಳಲ್ಲಿ ಎಲ್ಲಿಂದ ತರ್ತಾ ಇದ್ದಾರೆ? ಬಾವಿಯಿಂದ ತರ್ತಾರೆ. ಸಮುದ್ರಕ್ಕಂತೂ ಹೋಗಲ್ಲ, ಝರಿಗಂತೂ ಹೋಗಲ್ಲ. ಸೊ ಆ ರೀತಿಯಾಗಿ ಹೇಳಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕುಡಿಯೋಕ್ಕೆ ಅವರು ಝರಿಯಿಂದ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟು ವಾಷಿಂಗ್ ಡಿಶಸ್, ಪಾತ್ರೆ ತೊಳೆಯೋಕ್ಕೆ ಕೆರೆಯಿಂದ, ನಿಮ್ಮ ಹಳ್ಳಿಯಲ್ಲಿ ಕೆರೆ ಇದ್ದರೆ ಒಂದು ಕೆರೆ ಅಂತ ಹಾಕ್ತೀವಿ, ಇಲ್ಲ ಬಾವಿಯಿಂದನೇ ತೊಗೊಂಡು, ಭಾಳಷ್ಟು ಮಲೆನಾಡು ಸೈಡು ಬಾವಿ ನೀರನ್ನೇ ಎಲ್ಲದಕ್ಕೂ ಸಹ ಬಳಸ್ತಾರೆ ಅದನ್ನು. ನೆಕ್ಸ್ಟು ಬಟ್ಟೆ ಒಗೆಯೋಕ್ಕೆ ಕೆರೆ, ಹ್ಯಾಂಡ್ ಪಂಪ್ ಇರುತ್ತೆ. ಸೊ ಸ್ನಾನ ಮಾಡೋಕ್ಕೆ ಕೆರೆಯಿಂದ ನೀರು ತೊಗೊಂಬರ್ತಾರೆ, ಹ್ಯಾಂಡ್ ಪಂಪಿಂದ ತರ್ತಾರೆ. ಕುಕ್ಕಿಂಗ್ ಮಾಡೋಕ್ಕೆ ಕೆರೆ ನೀರು ಯೂಸ್ ಮಾಡಲ್ಲ, ಚೆನ್ನಾಗಿರಲ್ಲ ಅಂತೇಳಿ ಬಾವಿ ನೀರು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಗಾರ್ಡನಿಂಗು, ಗಿಡ ಮರಗಳಿಗೆ. ಸೊ ನೀವು ಏನು ಮಕ್ಕಳಿಗೆ ಕೇಳಿ ಅವ್ರಿಗೆ ಟಿಕ್ ಮಾಡೋಕ್ಕೆ ಹೇಳಬೇಕು. ನೆಕ್ಸ್ಟ್, ಡ್ರಾ ಎನಿ ವಾಟರ್ ಸೋರ್ಸಸ್ ಆ್ಯಂಡ್ ನೇಮ್ ಆ್ಯಂಡ್ ಕಲರ್ ಇಟ್. ಯಾವುದಾದ್ರೂ ಒಂದು ವಾಟರ್ ಸೋರ್ಸನ್ನು ಬಿಡಿಸಿ, ಕೆರೆನೋ ಅಥವಾ ಸಮುದ್ರ ಚಿತ್ರನೋ, ಹೊಳೆ ಚಿತ್ರನೋ, ಬಾವಿ ಚಿತ್ರನೋ ಬಿಡಿಸ್ಬಿಟ್ಟು ಸೊ ಅದನ್ನು ಕಲರ್ ಮಾಡೋಕ್ಕೆ ಹೇಳಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ವರ್ಕ್ಶೀಟ್, ದಟ್ ಈಸ್ ವರ್ಕ್ಶೀಟ್ ನಂಬರ್ 4. ಐಡೆಂಟಿಫೈ ದ ಸೆನ್ಸ್ ಆರ್ಗನ್ಸ್, ಇಟ್ಸ್ ಫಂಕ್ಷನ್ಸ್ ಆ್ಯಂಡ್ ಕಲರ್ ಇಟ್. ಇಲ್ಲಿ ಪಂಚೇಂದ್ರಿಯಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ. ಐಸ್, ಇಯರ್ಸ್, ನೋಸ್, ಟಂಗ್, ಸ್ಕಿನ್. ಓಕೆ, ಆಮೇಲೆ ಅದರ ಕಾರ್ಯಗಳನ್ನು ಸಹ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಟೇಸ್ಟ್. ಓಕೆ, ಟೇಸ್ಟ್, ಟಂಗ್ ಟೇಸ್ಟ್ ಮಾಡುತ್ತೆ. ನೆಕ್ಸ್ಟ್ ಹಿಯರ್, ಇಯರಿನ ಕಾರ್ಯ, ಕಿವಿಯ ಕಾರ್ಯ ಹಿಯರ್. ಓಕೆ, ಮತ್ತೆ ನೀವು ನೋಡಬಹುದು ಸ್ಮೆಲ್. ಓಕೆ, ಸ್ಮೆಲ್ ವಾಸನೆ, ನೋಸ್. ಓಕೆ, ಫೀಲ್, ಸ್ಕಿನ್. ಓಕೆ, ಫೈನ್. ನೆಕ್ಸ್ಟ್ ಐಸಿಂದು, ಇಯರ್ಸಿಂದ ಆಯಿತು ಹಿಯರ್, ನೋಸಿಂದು ಸ್ಮೆಲ್ಲು,
ಟಂಗಿಂದು ಟೇಸ್ಟು, ಸ್ಕಿನ್ನಿಂದು ಫಿಲ್. ಓಕೆ, ಆ್ಯಂಡ್ ಕ್ಯಾನ್ ಯು ಸಿ ಆರ್ ಲುಕ್ ಆರ್ ವಾಚ್? ಎಲ್ಲಾದರೂ ಕಾಣಿಸ್ತಿದೆಯಾ? ನನಗಂತೂ ಕಾಣಿಸ್ತಾ ಇಲ್ಲ. ಸೊ ಐಸ್ ಕಣ್ಣಿನ ಒಂದು ಕಾರ್ಯ ತೋರ್ಸೋಕ್ಕೆ. ಸೊ ಲಿವ್ ಇಟ್, ಫೈಂಡ್ ಔಟ್ ಆಫ್ ಯುವರ್ ಸೆಲ್ಫ್. ನೀವೇ ಸ್ವಲ್ಪ ಹುಡುಕಿ ಕಮೆಂಟ್ ಮಾಡಿ. ಓಕೆ ಫೈನ್. ಕಂಪ್ಲೀಟ್ ದ ಸೆಂಟೆನ್ಸಸ್ ಬೈ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ. ಓಕೆ, ಇಲ್ಲಿ ಲಿಸ್ಟಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸಿ ಫಿಲಪ್ ಮಾಡಿ. ಐ ಟೇಸ್ಟ್ ಫುಡ್ ವಿತ್ ಮೈ ಟಂಗ್. ಐ ಯೂಸ್ ಮೈ ಐಸ್ ಟು ಸಿ. I hear the birds chirping with my ears. I use my skin to touch. Okay, fine. Next, I smell the flowers with my nose. I use my tongue to taste. I see the world with my eyes. I use my ears to hear. Next, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಸೊ ಟಚ್, ಫೀಲ್, ರುಚಿ ನೋಡೋದು, ಟೇಸ್ಟ್, ಸ್ಮೆಲ್, ಲಿಸನ್, ಸಿ. ಓಕೆ ಫೈನ್. ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ಮ್ಯಾಚ್ ದೆಮ್ ವಿತ್ ಸೂಟಬಲ್ ಸೆನ್ಸ್ ಆರ್ಗನ್ಸ್. ಚಿತ್ರಗಳನ್ನು ಗಮನಿಸು. ಓಕೆ, ಇಲ್ಲಿ ಒಂದು ಹುಡುಗಿಯನ್ನು ಕೊಟ್ಟಿದ್ದಾರೆ, ಅವಳ ಒಂದು ಪಾರ್ಟ್ಸ್ಗಳನ್ನು ನಾವು ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ಐಸಿಂದ ಕಾಮನಬಿಲ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡ್ತೀವಿ ಅಲ್ವಾ? ಸಿ, ಐಸ್. ಓಕೆ, ಬಾಯಿಂದ ಮೌತ್ ಅಥವಾ ಟಂಗ್ ತೋರಿಸಿದರೆ ಟಂಗಿಂದ ಟೇಸ್ಟ್ ಮಾಡ್ತೀವಿ, ಹುಳಿಯ ಟೇಸ್ಟನ್ನು ಮಾಡ್ತೀವಿ. ಕೈಯಿಂದ ಟಚ್ ಮಾಡ್ತೀವಿ, ಇಟ್ ಈಸ್ ಅ ಕೋಲ್ಡ್ ಅಂತ ಹೇಳಿ. ಓಕೆ, ಸ್ಕಿನ್ ಟಚ್. ನೆಕ್ಸ್ಟ್ ಸ್ಮೆಲ್, ಹೂಗಳ ಒಂದು ಸ್ಮೆಲ್ಲನ್ನು ಮಾಡ್ತೀವಿ ನೋಸಿಂದ. ನೆಕ್ಸ್ಟ್ ಗಂಟೆ ಶಬ್ದವನ್ನು ಕೇಳಿಸ್ತೀವಿ, ಲಿಸನ್, ಇಯರ್ಸ್. ಓಕೆ ಫೈನ್. ಓಕೆ, ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 5 ಆನ್ ದ ಡೇ 24. ಐಡೆಂಟಿಫೈ ದ ಗಿವನ್ ಫುಡ್ ಐಟಮ್ಸ್ ಆ್ಯಂಡ್ ನೇಮ್ ದೆಮ್ ಕೆಟಗರೀಸ್ ದ ಗಿವನ್ ಫುಡ್ ಐಟಮ್ಸ್ ಇನ್ ದ ಬೇಸಿಸ್ ಆಫ್ ದೇರ್ ಸೋರ್ಸಸ್. ದೇರ್ ಸೋರ್ಸಸ್ ಅಂತ ಅಂದರೆ ಒಂದು ಪ್ಲಾಂಟ್ ಬೇಸ್ಡ್ ಆಗಿರ್ಬೋದು ಅಥವಾ ಎನಿಮಲ್ ಬೇಸ್ಡ್ ಆಗಿರ್ಬೋದು, ಸಸ್ಯಜನ್ಯ ಆಗಿರ್ಬೋದು, ಪ್ರಾಣಿಜನ್ಯ ಆಗಿರ್ಬೋದು. ಚಿಲ್ಲಿ ಮೆಣಸಿನಕಾಯಿ ಸಸ್ಯಜನ್ಯ, ಪ್ಲಾಂಟ್ ಬೇಸ್ಡ್. ಬ್ರಿಂಜಾಲ್ ಬದನೆಕಾಯಿ ಪ್ಲಾಂಟ್ ಬೇಸ್ಡ್. ಪೊಟ್ಯಾಟೊ ಪ್ಲಾಂಟ್ ಬೇಸ್ಡ್, ಆಲೂಗಡ್ಡೆ ಸ್ವೀಟ್ ಪೊಟ್ಯಾಟೊ ಪ್ಲಾಂಟ್ ಬೇಸ್ಡ್. ರೈಸ್ ಅಕ್ಕಿ ಪ್ಲಾಂಟ್ ಬೇಸ್ಡ್. ಪಲ್ಸಸ್ ದವಸ ಧಾನ್ಯಗಳು ಪ್ಲಾಂಟ್ ಬೇಸ್ಡ್. ಮಿಲ್ಕ್ ಆನಿಮಲ್ ಬೇಸ್ಡ್, ಪ್ರಾಣಿಜನ್ಯ. ದೆನ್ ಚಿಕನ್ ಆರ್ ಮಟನ್ ಆನಿಮಲ್ ಬೇಸ್ಡ್. ಫಿಶ್ ಆನಿಮಲ್ ಬೇಸ್ಡ್. ಬೀಟ್ರೂಟ್ ಪ್ಲಾಂಟ್ ಬೇಸ್ಡ್. ಸ್ಪಿನಾಚ್ ಪಾಲಕ್ ಸೊಪ್ಪು ಪ್ಲಾಂಟ್ ಬೇಸ್ಡ್. ರ್ಯಾಡಿಶ್ ಮೂಲಂಗಿ ಪ್ಲಾಂಟ್ ಬೇಸ್ಡ್. ಎಗ್ ಆನಿಮಲ್ ಬೇಸ್ಡ್. ಟೊಮ್ಯಾಟೊ ಪ್ಲಾಂಟ್ ಬೇಸ್ಡ್. ಬೀನ್ಸ್ ಪ್ಲಾಂಟ್ ಬೇಸ್ಡ್. ಕ್ಯಾರೆಟ್ ಪ್ಲಾಂಟ್ ಬೇಸ್ಡ್. Okay fine. Next, circle the food item that does not belong to the group. Apple, carrot, cucumber, rice. Okay fine. Next, potato, rice, dal, chapati, potato. So if the students ask why you are ಇದನ್ನು ಯಾಕೆ ತೆಗಿತಾ ಇದ್ದೀರಾ ಅಂತ ಅಂದರೆ, ಯಾಕೆ, why it doesn't belong to the group ಅಂತ ಅಂದರೆ, you have to give the reason also. Tomato, carrot, apple, biscuit. Okay, these are all the vegetables and fruits. ಮಿಲ್ಕ್, ಬ್ರೆಡ್, ಸಲಾಡ್, ಮ್ಯಾಂಗೋ. ಸಲಾಡ್ ಅಂತ ಅಂದರೆ ಏನು, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಕಾಳು ಪಾಳು ಎಲ್ಲ ಹಾಕಿ ಮಾಡ್ತೀವಲ್ವ, ಅದಕ್ಕೆ ನಾವು ಸಲಾಡ್ ಅಂತೀವಿ. ಬ್ರೆಡ್, ಸಲಾಡ್, ಮ್ಯಾಂಗೋ. ಮಿಲ್ಕ್ ಎನಿಮಲ್ ಬೇಸ್ಡ್. ಓಕೆ, ನೆಕ್ಸ್ಟ್ ಬನಾನಾ, ಆರೆಂಜ್, ಗ್ರೇಪ್ಸ್, ಸೂಪ್. ಓಕೆ, ಇವೆಲ್ಲ ಫ್ರೂಟ್ಸ್, ಇದು ಸೂಪ್. ರೈಸ್, ಇಡ್ಲಿ, ದೋಸೆ, ವಾಟರ್ಮೆಲನ್. ತಿಂಡಿ ಐಟಮ್ಸ್, ಇದು ವಾಟರ್ಮೆಲನ್. ಕುಕುಂಬರ್, ಟೊಮ್ಯಾಟೊ, ಕ್ಯಾರೆಟ್, ಪಿಜ್ಜಾ, ಜಂಕ್ ಫುಡ್. ಎಗ್, ಟೊಮ್ಯಾಟೊ, ಪೊಟ್ಯಾಟೊ, ರೈಸ್. ಎಗ್ is the animal based. Mango, salad, apple, banana. ಇವೆಲ್ಲ ಫ್ರೂಟ್ಸ್. ಸಲಾಡ್, it's made from the vegetables. Okay, chapati, dal, curry, grapes. Match the food items to their sources. Sources ಅಲ್ಲಿ ಹೇಳ್ತಾ ಇದ್ದಾರೆ, ಮಿಲ್ಕ್ ಆನಿಮಲ್ ಬೇಸ್ಡ್, ಮ್ಯಾಂಗೋ ಪ್ಲಾಂಟ್ ಬೇಸ್ಡ್, ಎಗ್ ಆನಿಮಲ್ ಬೇಸ್ಡ್, ಸ್ಪಿನಾಚ್ ಪ್ಲಾಂಟ್ ಬೇಸ್ಡ್, ಚಿಕನ್ ಆನಿಮಲ್ ಬೇಸ್ಡ್, ವೀಟ್ ಪ್ಲಾಂಟ್ ಬೇಸ್ಡ್. ಸೊ ಇದರೆಲ್ಲ ಹೆಸರು ಗೊತ್ತುಂಟು. ಮಿಲ್ಕ್ ಹಾಲು, ಮ್ಯಾಂಗೋ ಮಾವಿನ ಹಣ್ಣು, ಎಗ್ ಮೊಟ್ಟೆ, ಸ್ಪಿನಾಚ್, ಪಾಲಕ್ ಸೊಪ್ಪು, ಚಿಕನ್, ವೀಟ್ ಗೋಧಿ. ಓಕೆ, ಲುಕ್ ಅಟ್ ದ ಗಿವನ್ ಗ್ರಿಡ್ ಆ್ಯಂಡ್ ಕಂಪ್ಲೀಟ್ ಇಟ್ ಬೈ ಐಡೆಂಟಿಫೈಯಿಂಗ್ ದ ಪಿಕ್ಚರ್. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪಜಲನ್ನು ಗ್ರಿಡ್ಡನ್ನು ಕೊಟ್ಟಿದ್ದಾರೆ ಪದ ಬಂದ ಹತ್ರ. ಇದು ಗ್ರೇಪ್ಸ್, ನೀವು ನೋಡಬಹುದು, ನಾನು ಅದನ್ನು ಹೇಳ್ಕೊಂಡು ಹೋಗಲ್ಲ. ಗ್ರೇಪ್ಸ್, ವಾಟರ್ಮೆಲನ್, ಪೈನಾಪಲ್, ಆ್ಯಪಲ್, ಬನಾನಾ, ಆರೆಂಜ್, ಸ್ಟ್ರಾಬೆರ್ರಿ. ಸೊ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ, ಇಲ್ಲಿ ಬೆರ್ರಿ. ಓಕೆ, ಸ್ಟ್ರಾಬೆರ್ರಿ, ಪೀಚ್, ಚೆರಿ. ಸೊ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ, ಯಾವುದಕ್ಕೆ ಏನೇನು ಪಿಕ್ಚರ್ ಅಂತ. ಇಲ್ಲಿ 7ಅಲ್ಲಿ ಆರೆಂಜನ್ನು ತುಂಬಿ, 5ಅಲ್ಲಿ ಸ್ಟ್ರಾಬೆರಿ ತುಂಬಿ ಅಂತ ಎಲ್ಲ ಕೊಟ್ಟಿದ್ದಾರೆ. 4ಅಲ್ಲಿ ಆ್ಯಪಲ್ ತುಂಬಿ, 2ರಲ್ಲಿ 2 ಅನ್ನೋದು ಪೈನಾಪಲ್ ಹೆಸರು ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಯು ಕ್ಯಾನ್ ಟೇಕ್ ದ ಯೂಸ್ ಆಫ್ ದೋಸ್ ಪಿಕ್ಚರ್ಸ್ ಆಲ್ಸೋ. ಫೈನ್. ಥ್ಯಾಂಕ್ ಯು ಫ್ರೆಂಡ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.